ಆಮೇಲೆ ಆ ಸ್ಟಾರ್ ಕಾಸ್ಟ್ ಇದೆಯಲ್ಲ ಶಿವಣ್ಣ, ಅದು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕ ಹಾಗೆ ಅವರುಗಳು ಕೂಡ ಪ್ರತಿಕ್ರಿಯಿಸಿದ್ದಾರೆ ಸ್ಟೋರಿಗೆ ತಕ್ಕ ಹಾಗೆ. ನೀವಾಗಲೇ ಹೇಳ್ತಾ ಇದ್ರಿ, ಭಾವನೆ ಮತ್ತು ಆ ಕಣ್ಣುಗಳ ಮಧ್ಯೆನೇ ಆಟ ನಡೆಯೋದು, ಅದ್ರ ಮೂಲಕನೇ ನಾವು ಎಲ್ಲವನ್ನೂ ಕೂಡ ರೀಚ್ ಮಾಡಿಸೋಕೆ ಪ್ರಯತ್ನ ಮಾಡೋದು. ಹೆಂಗೆ ಶಿವಣ್ಣ ಅದು ಥ್ರೂ ಔಟ್ ದಿ ಸಿನಿಮಾ ಆ ಥರದ್ದು ಬಂದು ಇದು ಏನಂದ್ರೆ ಇವಾಗ ಏನೋ ಒಂದು ಇದಿರುತ್ತೆ. ಆ್ಯಕ್ಚುಲಿ ನಾವು ಸಿನಿಮಾ ಜನಗಳಿಗೋಸ್ಕರ ಮಾಡೋದು. ಸಿಂಪಲ್ ಸೇಯಿಂಗ್ ಯಾಕಂದ್ರೆ ನಾವು ಪಾತ್ರಗಳು ಮಾಡ್ಬೇಕಾದ್ರೆ ಪಾತ್ರಗಳಿಗೂ ಗೊತ್ತಾಗಬೇಕು ಇವನಿಗೇನೋ ಇದಾಗಿದೆ, ಸಮಥಿಂಗ್ ಆಸ್ ಟಚ್ ಟೈಮ್ ಅನ್ನೋದು. ಬಿಕಾಸ್ ಪಾತ್ರ ಇಲ್ಲೇ ಇರುತ್ತೆ. ಬಟ್ ಜನ ಒಬ್ರು ಬಾಲ್ಕನಿಲಿ ಕೂತಿರ್ತಾರೆ, ಒಬ್ರು ಹಿಂದಿನ ಸೀಟ್ಲಿ ಕೂತಿರ್ತಾರೆ. ಅವ್ರು ಎಲ್ಲರಿಗೂ ಆ ಫೀಲ್ ಅವ್ನು ಏನು ಮಾಡ್ತಾನೆ ಅದಕ್ಕೋಸ್ಕರನೇ ಕ್ಯಾಮ್ರಾ ಆ್ಯಂಗಲ್ಸ್ಲಿ ಕ್ಲೋಸ್ ಕಟ್ ಮಾಡ್ತಾರೆ, ಐಸ್ ಕಟ್ ಮಾಡ್ತಾರೆ, ಮಿಡ್ ಶಾಟ್ ಇರ್ತಾರೆ, ವೈಡ್ ಇರ್ತಾರೆ. ವೈಡ್ ಒಂದು ವಿಜುವಲ್ ವ್ಯೂಗೆ ವೈಡ್ ಇರ್ತಾರೆ. ಸೊ ಎಲ್ಲದನ್ನೂ ವೈಡ್ ತೆಗೆದ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಆ ಮೀಡಿಯಾ ಮಾಡಿದಾಗ ಒಂದು ಸ್ಮಾಲ್ ಲುಕ್ಸ್ಲಿ ಒಂದು ಅರ್ಥ ಕೊಡುತ್ತೆ. ಈಗ ನಮ್ಮ ಮುಂದೆ ಒಂದು 3 ಕ್ಯಾಮ್ರಾ ಇದೆ, ಬಟ್ ನಾವಿಬ್ಬರು ಫೋಕಸ್ ಮಾಡ್ಕೊಂಡು ಮಾತಾಡ್ಕೊಂತ ಹೋಗ್ತಾ ಇದ್ದೀವಿ ಶಿವಣ್ಣ. ಬಟ್ ಅಲ್ಲಿ ಈ ಥರದ ಒಂದು ಸಿನಿಮಾ ಅಂತ ಅಂದಾಗ 10 ಕ್ಯಾಮ್ರಾಗಳು ಯಾವುದು ಹೇಗೆ ಸೆರೆ ಹಿಡಿತಾ ಇರುತ್ತೆ, ಅದಕ್ಕೆ ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಈ ಥರದ್ದೆಲ್ಲ ಒಬ್ಬ ನಟನ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾಕಂದ್ರೆ ಕ್ಯಾರೆಕ್ಟರ್ಸ್ ಅಲ್ಲಿ ಇರುತ್ತೆ. ಆ ಕ್ಯಾರೆಕ್ಟರ್ ಏನೋ ಮಾತಾಡಿದಾಗ ಆ ಲುಕ್ ಹಿಂಗೆ ಹೋಗುತ್ತೆ. ಅಲ್ಲಿ ನೋಡ್ತಾರೆ, ತಿರ್ಗಾ ಇಲ್ಲೇನೋ ಇಲ್ಲಿ ಆ ಥರ ಒಂದು ಜನರಲ್ ವ್ಯೂಲಿ ಆ ಕ್ಯಾರೆಕ್ಟರ್ ಆ ಸೌಂಡ್ ಕೇಳ್ಕೊಂಡು ತಿರ್ಬೇಕು ಹೊರತು ಅಲ್ಲಿ ಇದನ್ನ ಕ್ಯಾರೆಕ್ಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ಕಷ್ಟ. ಅದು ರಾಂಗ್ ಎಕ್ಸ್ಪ್ರೆಷನ್ ಆಗುತ್ತೆ. ನಾವು ಇಲ್ಲೇನೋ ಮಾತಾಡ್ತೀವಿ ತಕ್ಕ ಇರೋ ಯಾಕೆ ಕೇಳ್ತೆ. ಸೊ ಲೈಕ್ ದಟ್ ಮೈಂಡ್ಲಿ ಅದೆಲ್ಲ ರಿಜಿಸ್ಟರ್ ಆಗಬೇಕು. ಅವಾಗ ಏನಾಗುತ್ತೆ, ಆ ಅಲ್ಲೂ ಬಾಡಿ ಲ್ಯಾಂಗ್ವೇಜು, ಆ ಲುಕ್ ಸ್ಟೈಲ್ ಬೇರೆ ಆಗುತ್ತೆ. ಸೊ ಒಂದೊಂದು ವ್ಯೂಗೂ ಒಂದೊಂದು ಶಾರ್ಟ್ಗೂ ಅರ್ಥ ಆಗುತ್ತೆ. ಕೆಲವರು ಅದೇ ಇಷ್ಟಪಡ್ತಾರೆ, ಏನೇ ಆ ಲುಕ್ ಅಲ್ವಾ, ಅದು ಸಿನಿಮಾ. ಏನು ನೋಡಿದ್ರೆ ಅದು ಆ ಥರ ಸ್ಮಾಲ್ ಥಿಂಗ್ಸ್ ಅದು ನೋಡಲೇಬೇಕು ಅಂತ ಮಾಡ್ಬಿಟ್ರೆ ಕಷ್ಟ. ಗೊತ್ತಿಲ್ಲದೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೊಂದು ಸರ್ಪ್ರೈಸ್ ಕ್ರಿಯೇಟ್. ಅದೇ ಈ ಪ್ರತಿಯೊಂದು ಪಾತ್ರಗಳು, ಈಗ ನಾವು ಶ್ರುತಿ ಮ್ಯಾಮ್ ಇರಬಹುದು, ಭಾವನಾ ಇರಬಹುದು, ಅವ್ರನ್ನೆಲ್ಲ ಒಂದೊಂದು ಸಿನಿಮಾಗಳಲ್ಲಿ ಒಂದೊಂದು ರೀತಿಯಾಗಿ ಅವ್ರು ಏನು, ಅವ್ರ ಆ್ಯಕ್ಟಿಂಗ್ ಏನು ಅನ್ನೋದು ನೋಡಿದ್ದೀವಿ. ಬಟ್ ಇಲ್ಲಿ ಅವ್ರನ್ನ ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಅವರ ಗತ್ತು, ಗಾಂಭೀರ್ಯ, ಅವರ ನಡೆ ನುಡಿ ಎಲ್ಲವನ್ನು ಕೂಡ ಚೇಂಜ್ ಮಾಡೋ ರೀತಿಯಾಗಿ ಪ್ರತಿಯೊಂದು ಕ್ಯಾರೆಕ್ಟರ್, ನಾನು ಎಕ್ಸಾಂಪಲ್ ಆಗಿ ತಗೊಂಡೆ, ಪ್ರತಿಯೊಂದು ಕ್ಯಾರೆಕ್ಟರ್ನು ಆ ರೀತಿ ನರೇಟ್ ಮಾಡಿದ್ದಾರೆ. ಅಂದರೆ ಇವಾಗ ಶಿವಣ್ಣ ಅಂತಂದರೆ ಶಿವಣ್ಣ ಅಂತ ಅನ್ಸಲ್ಲ, ಭಜರಂಗಿ. ಸೊ ಈ ಥರ ಅದಕ್ಕೆ ಆ ಡಿಸೈನಿಂಗ್, ಕ್ಯಾರೆಕ್ಟರ್ ಡಿಸೈನ್ ಆಗಿ ಮಾಡ್ತಾರೆ. ಶ್ರುತಿಯವ್ರನ್ನ ಆ್ಯಕ್ಚುಲಾಗಿ ಎಲ್ಲರ ಮನೇಲಿ ಆ್ಯಕ್ಚುಲಾಗಿ ಕ್ರೈಮ್ ಕ್ವೀನ್ ಅಂತಾರೆ. ಎಲ್ಲರೂ ಆ ಥರ ಒಂದು ಕ್ಯಾರೆಕ್ಟರ್. ಅವ್ರಿಗೆ ಈ ರೀತಿ ಖಡಕ್ ರೋಲ್ ಬಂದಾಗ ಹೆಂಗ್ ಮಾಡ್ಬೋದು, ಆ ಬಾಡಿ ಲ್ಯಾಂಗ್ವೇಜ್ ಆಕೆ ತುಂಬಾ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ನೋಡೋಕ್ಕೆ ಒಂದು ಚಂದ, ಅವ್ರ ಲುಕ್ಕು, ಅವ್ರ ಚುಟ್ಟಾಡ್ಕೊಳ್ಳೋ ಸ್ಟೈಲು, ಇದು ಚುಟ್ಟನದು ಹೇಳೋದು. ದಟ್ ಒನ್ ಭಾವನಾ ಅಗೇನ್ ಸಾಫ್ಟ್ ಹೀರೋಯಿನ್. ಅವ್ರು ನಡ್ಕೊಂಡು ಬರೋ ಸ್ಟೈಲು, ಅದು ಅವ್ರಿಗೇನು ಅವ್ರ ಮನಸ್ಸಲ್ಲಿ ಏನಿರುತ್ತೆ, ಏನು ಭಾವನೆ ಇರುತ್ತೆ. ಯಾಕಂದ್ರೆ ಒಂದು ರಫ್ನೆಸ್ಲು ಒಂದು ಸ್ವೀಟ್ನೆಸ್ ಇರುತ್ತೆ, ಒಂದು ಇನ್ನಸೆನ್ಸ್ ಇರುತ್ತೆ. ಎಕ್ಸಾಕ್ಟ್ಲಿ, ಹೌದು. ಅದನ್ನ ಹೇಗೆ ನರೇಟ್ ಮಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವರ ಆ ಒಂದು ಡಿಸೈನಿಂಗ್ ತರ ಕೊಟ್ಟು ಸಾಫ್ಟಾಗೇ ಇರಬೇಕಲ್ಲ. ಬಟ್ ಆ ಏರಿಯಲ್ಲಿ ಹೆಂಗಿರ್ತಾರೆ, ಆ ಒಂದು ಜಾಗದಲ್ಲಿ ನಾವು ಹೆಂಗೆ ತೋರಿಸ್ತೀವಿ, ಇವ್ರನ್ನ ಮಾತ್ರ ಸೆಪ್ರೇಟಾಗಿ ತೋರಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದು ಅವರಲ್ಲಿ ಇವ್ರು ಯಾರೋ ಎದ್ದು ಕಾಣ್ತಾರೆ, ಅವ್ರ ಹೀರೋಯಿನ್ ಅಪ್ಪ ಅದಕ್ಕೋಸ್ಕರ ಹಂಗೆ. ಬಟ್ ಇಲ್ಲಿ ಬಜರಂಗಿ ಪಾತ್ರ ಬೇರೆ, ಅದಕ್ಕೋಸ್ಕರ ಅದಕ್ಕೊಂದು ಐಡೆಂಟಿಫಿಕೇಶನ್ ಬಂತು. ಬಿಕಾಸ್ ಹಿ ಈಸ್ ಸಮಥಿಂಗ್ ಎಲ್ಸ್. ಹೌದು, ಅವರಲ್ಲಿ ಒಂದು ಪವರ್ ಇದೆ, ಬೇರೆ ಏನೋ ಪವರ್ ಅದು.